ಬಾಗಲಕೋಟೆ ಬೈ ಎಲೆಕ್ಷನ್ ನಲ್ಲಿ ಈ ಸಲವೂ ಕಾಂಗ್ರೆಸ್ ಗೆಲುವು ಪಕ್ಕಾ ಅಂತ ಮತದಾರರು. ಬಾಗಲಕೋಟೆ ಬೈ ಎಲೆಕ್ಷನ್ ನಲ್ಲಿ ಈ ಸಲವೂ ಕಾಂಗ್ರೆಸ್ ಗೆಲುವು ಪಕ್ಕಾ ಅಂತಿದ್ದಾರೆ ಮತದಾರರು. ಅಶ್ವವೇಗ ಸುದ್ದಿವಾಹಿನಿ ಗ್ರೌಂಡ್ ರಿಪೋರ್ಟ್ ಹಾಗೂ ಎಕ್ಸಿಟ್ ಪೋಲ್ನ ಪಕ್ಕಾ ರಿಸಲ್ಟ್. ಅಪ್ಪನ ಸಾವಿನ ಅನುಕಂಪದಲ್ಲಿ ಸ್ಪರ್ಧೆಗೆ ನಿಂತ ಉಮೇಶ್ ಮೇಟಿಗೆ ಈಗ ಬಹುಪರ ಕಂದಿದ್ದಾರೆ ಅಲ್ಲಿನ ಮತದಾರರು. ಸಿದ್ದು ಹವಾ ಹಾಗೆ ಪುತ್ರ ಯತೀಂದ್ರ ಆಪ್ತ ಮಂತ್ರಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಆಟ ವರ್ಕೌಟ್ ಆಗಿರುವುದು ಫಿಕ್ಸ್. ಉಮೇಶ್ ಮೇಟಿ ವಿರುದ್ಧ ವೀರಣ್ಣ ಚರಂತಿಮಠ ವಾಟರ್ ಟೈಟ್ ವಾರ್ ಮಾಡಿದ್ದು ಸತ್ಯ. ಅನುಕಂಪ ಅಧಿಕಾರ ಬಲದಿಂದ ಕಾಂಗ್ರೆಸ್ ಈಗ ಗೆದ್ರು ಕೈಗೆ ನೀರು ಕುಡಿಸಿರುವಂತಹ ಬಿಜೆಪಿ. ಇದು ನಿಮ್ಮ ಅಶ್ವವೇಗ ಸುದ್ದಿವಾಹಿನಿ ನಡೆಸಿರುವ ಎಕ್ಸಿಟ್ ಪೋಲ್. ಅಪ್ಪನ ಸಾವಿನ ಅನುಕಂಪದಲ್ಲಿ ಸ್ಪರ್ಧೆಗೆ ನಿಂತ ಉಮೇಶ್ ಮೇಟಿಗೆ ಜನ ಬಹುಪರಾಕ್ ಎಂದಿದ್ದಾರೆ. ಸ್ವಜಾತಿ ಸ್ನೇಹಿತ HY ಮೇಟಿ ಪುತ್ರನನ್ನ ಗೆಲ್ಲಿಸಲು ಸಿದ್ದು ಮಾಡಿದ ತಂತ್ರ ಮಂತ್ರಕ್ಕೆ ಈಗ ಜಯ ಸಿಕ್ಕಿರುವಂತದ್ದು. ಸಿದ್ದು ಹವಾ ಜೊತೆಗೆ ಪುತ್ರ ಯತೀಂದ್ರ ಅವರು ಜೊತೆಗೆ ಮಂತ್ರಿಯಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರ ಆಟ ವರ್ಕೌಟ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿ ವಿರುದ್ಧ ವೀರಣ್ಣ ಚರಂತಿಮಠ ವಾಟರ್ ಟೈಟ್ ವಾರ್ ಮಾಡಿದ್ದು ಸತ್ಯ ಇದೆ. ಅನುಕಂಪ ಜೊತೆಗೆ ಅಧಿಕಾರದ ಬಲದಿಂದ ಕಾಂಗ್ರೆಸ್ ಈಗ ಗೆದ್ರು ಕೈಗೆ ನೀರು ಕುಡಿಸಿದೆ ಬಿಜೆಪಿ. ಇದು ನಿಮ್ಮ ಅಶ್ವವೇಗ ಸುದ್ದಿವಾಹಿನಿ ನಡೆಸಿರುವ ಎಕ್ಸಿಟ್ ಪೋಲ್ನ ಭವಿಷ್ಯ. ಬಾಗಲಕೋಟೆ ಬೈ ಎಲೆಕ್ಷನ್ ನಲ್ಲಿ ಈ ಸಲವೂ ಕಾಂಗ್ರೆಸ್ ಗೆಲ್ಲೋದು ಪಕ್ಕಾ ಅಂತಿದ್ದಾರೆ ಇಲ್ಲಿನ ಮತದಾರರು. ಅಶ್ವವೇಗ ಸುದ್ದಿವಾಹಿನಿ ಗ್ರೌಂಡ್ ರಿಪೋರ್ಟ್ ಹಾಗೂ ಎಕ್ಸಿಟ್ ಪೋಲ್ನ ಪಕ್ಕಾ ರಿಸಲ್ಟ್ ಆಗಿದೆ ಇದು. ಅಪ್ಪನ ಸಾವಿನ ಅನುಕಂಪದಲ್ಲಿ ಸ್ಪರ್ಧೆಗೆ ನಿಂತಿದ್ರು ಉಮೇಶ್ ಮೇಟಿ. ಈಗ ಉಮೇಶ್ ಮೇಟಿಗೆ ಜನ ಬಹುಪರಾಕ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸ್ವಜಾತಿ ಸ್ನೇಹಿತ HY ಮೇಟಿ ಪುತ್ರನನ್ನ ಗೆಲ್ಲಿಸಲು ಸಿದ್ದು ತಂತ್ರಗಳನ್ನ ಹೆಣೆದಿದ್ರು. ಈಗ ತಂತ್ರಗಳಿಗೆ ಜಯ ಸಿಕ್ಕಿದೆ ಅಂತ ಹೇಳಬಹುದು. ಉಮೇಶ್ ಮೇಟಿ ವಿರುದ್ಧ ವೀರಣ್ಣ ಚರಂತಿಮಠ ಅವರು ವಾಟರ್ ಟೈಟ್ ವಾರ್ ಮಾಡಿದ್ದು ಕೂಡ ಸತ್ಯ ಇದೆ. ಅನುಕಂಪ ಅಧಿಕಾರದ ಲಾಭದಿಂದ ಕಾಂಗ್ರೆಸ್ ಈಗ ಗೆದ್ರು ಕೈಗೆ ನೀರು ಕುಡಿಸಿದೆ ಬಿಜೆಪಿ ಪಕ್ಷ. ಇದು ನಿಮ್ಮ ಅಶ್ವವೇಗ ಸುದ್ದಿವಾಹಿನಿ ನಡೆಸಿರುವ ಎಕ್ಸಿಟ್ ಪೋಲ್ನ ಭವಿಷ್ಯ. ಬಾಗಲಕೋಟೆ ಬೈ ಎಲೆಕ್ಷನ್ ನಲ್ಲಿ ಈ ಸಲವೂ ಕೂಡ ಕಾಂಗ್ರೆಸ್ ಪಕ್ಷ ಗೆಲ್ಲಲಿದೆ ಅಂತ ಹೇಳ್ತಿದ್ದಾರೆ ಬಾಗಲಕೋಟೆಯ ಮತದಾರರು. HY ಮೇಟಿ ಪುತ್ರನ ಕಡೆಗೆ ಒಲವನ್ನ ತೋರಿಸಿದ್ದಾರೆ ಬಾಗಲಕೋಟೆಯ ಮತದಾರರು.